ಹೋಟೆಲ್ನಲ್ಲಿ ಸುಮ್ಮನೆ ಹರಟೆ ಹೊಡೆಯುವವರು ಎಚ್ಚರವಾಗಿರಿ. ಸುಖ ಸುಮ್ಮನೆ ಹರಟೆ ಹೊಡೆದ್ರೆ ಬೀಳುತ್ತೆ ಟೇಬಲ್ ಚಾರ್ಜ್. ಪಾರ್ಕಿಂಗ್ ಚಾರ್ಜ್ ರೀತಿಯಲ್ಲೇ ಟೇಬಲ್ ಚಾರ್ಜ್ ನಿಗದಿ ಆಗ್ತಾ ಇದೆ. ಗಂಟೆಗೆ ಇಂತಿಷ್ಟು ಅಂತ ದರ ನಿಗದಿಗೆ ಮಾಲೀಕರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಹೋಟೆಲ್ ಮಾಲೀಕರ ಸಂಘದಿಂದ ಹೊಸ ವ್ಯವಸ್ಥೆಗೆ ಸಿದ್ಧತೆ ಆಗ್ತಾ ಇರೋದು. ಕಾಫಿ ಟೀ ತಿಂಡಿಗೆ ಬರುವವರು ಗಂಟೆಗಟ್ಟಲೆ ಮಾತುಕತೆ ನಡೆಸ್ತಾರೆ. ಈ ಬಗ್ಗೆ ಹೋಟೆಲ್ ಮಾಲೀಕರು ಈಗ ಹೊಸ ವ್ಯವಸ್ಥೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಟೇಬಲ್ ಚಾರ್ಜ್ ಅಂದರೆ ಅವರು ಬಂದು ಕುಳಿತು ಬೇರೆ ಗ್ರಾಹಕರಿಗೆ ತೊಂದರೆ ಆಗ್ತದೆ. ಅವರು ಸಮಯಕ್ಕಿಂತ ಹೆಚ್ಚಿಗೆ ಕುಳಿತಾಗ, ಅರ್ಧ ಗಂಟೆವರೆಗೆ ಕುಳಿತಾಗ ನಾವೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಹೊತ್ತು ಕುಳಿತಾಗ ಉಳಿದ ಗ್ರಾಹಕರಿಗೆ ತೊಂದರೆ ಆಗ್ತದೆ. ಮತ್ತು ನಮ್ಮ ಹೋಟೆಲಿಗೂ ನಾವು ಮಾಲೀಕರಿಗೂ ತೊಂದರೆ ಆಗುತ್ತೆ. ಅವರು ಕುಳಿತು ಏನು ಮಾತಾಡ್ತಾರೆ ಅದು ಕೊನೆಯಲ್ಲಿ ಏನಾದ್ರು ಜಗಳಕ್ಕೆ ಕಾರಣ ಆಗ್ತದೆ. ಮತ್ತು ಬರುವಂಥ ಫ್ಯಾಮಿಲಿ ಗೆಸ್ಟ್ಸ್ ಇರ್ತಾರೆ, ಇವರಿಗೆಲ್ಲರಿಗೂ ತೊಂದರೆ ಆಗ್ತದೆ. ಆದ್ದರಿಂದ ನಮ್ಮ ಹೋಟೆಲ್ ಇರುವುದು ಅವರಿಗೆ ಆಹಾರ, ಕಾಫಿ, ತಿಂಡಿ ಕುಡಿಯಲು, ಅದಕ್ಕೋಸ್ಕರ ನಾವು ಅವಕಾಶ ಮಾಡಿರ್ತೇವೆ. ಅವರಿಗೆ ಉಚಿತವಾಗಿ ಕುಡಿಯುವ ನೀರು ಕೊಡ್ತೇವೆ, ಶೌಚಾಲಯ ಕೊಡ್ತೇವೆ. ಇದೆಲ್ಲ ಆದಮೇಲೆ ಅರ್ಧ ಗಂಟೆಗಿಂತ ಹೆಚ್ಚಿಗೆ ಕುಳಿತುಕೊಳ್ಳೋಕ್ಕೆ ಅವಕಾಶ ಕೊಡಬೇಕಾಗಿಲ್ಲ ನಾವು. ಈ ಕಾರಣದಿಂದ ನಾವು ಎಲ್ಲ ಹೋಟೆಲ್ ಮಾಲೀಕರಿಗೆ ಈಗಾಗಲೇ ತಿಳಿಸಿದ್ದೇವೆ.